ಬಂದು 15 ಲಕ್ಷ ಹೇಳ್ತಾ ಇದೀವಿ ಸರ್. 15 ಲಕ್ಷ. ಹೌದು ಸರ್. ಇವರು ಅಂಕಲ್ ಅವ್ರ ಅಪ್ಪ ಇದ್ದಾರಲ್ಲ, ಅವ್ರು ಈ ದೇವಸ್ಥಾನದ ಅರ್ಚಕರಾಗಿದ್ರು. ಮುಂದೊಂದು ದಿವಸ ಈ ದನಗಳನ್ನ ಕಟ್ಟೂರು ಜಾಸ್ತಿ ಆಗಬೇಕು, ನಾಟಿ ಹಸುಗಳನ್ನ ಕಟ್ಟಬೇಕು. ನಾವು ಬಂದು 2.5 ಲ್ಯಾಕ್ ಕೊಟ್ಟು ತಂದಿದ್ವಿ ಸರ್. 2.5 ಲಕ್ಷ ಕೊಟ್ಟು. ಬಾಯ್ ಮಾಡಿ ಬಾಯ್ ಮಾಡು. ಸೊ ಈಗ ಮನೇಲಿ ಊಟ ಮಾಡಿಕೊಂಡು ಜಾತ್ರೆ ನೋಡೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ನಾನು ನಮ್ಮ ಅಪ್ಪನ ಫ್ರೆಂಡು. ನಮ್ಮ ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು, ಬೆಂಗಳೂರು ಥರ ಈ ರೋಡು ಟ್ರಾಫಿಕ್ ಆಗೈತೆ ಯಾವಾಗಲೂ, ಫುಲ್ಲು ಖಾಲಿ ಇರೋದು. ಜಾತ್ರೆ ಟೈಮಲ್ಲಿ ಮಾತ್ರ ಇಲ್ಲಿ ಈ ಥರ ರಶ್ ಆಗುತ್ತೆ. ಬಟ್ ಆದರೂ ಈ ಸಲ ತುಂಬಾ ರಶ್ ಆಗಿದೆ. ಇಲ್ಲಿ ಎಂಟ್ರೆನ್ಸಿಂದನೇ ಫುಲ್ಲು ಗಾಡಿಗಳನ್ನೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಈ ಅಣ್ಣ ಮೋಸ್ಟ್ಲಿ ಆರನ್ಗೆ ಉಟ್ಬಿಟ್ಟವನು ಅನ್ಸುತ್ತೆ, ಅದಕ್ಕೆ ಆರನ್ ನೋಡ್ಕೊಂಡು ಹೋಯ್ತವನೆ. ಪರವಾಗಿಲ್ಲ. ಆಮೇಲೆ ಏನಾರು ದನಗಳೇನಾರು ಟಚ್ ಕಿಚ್ ಮಾಡಿಬಿಟ್ರೆ ಹೋಗಿಲ್ಲ. ಅಲ್ಲಿ ನಾವು ಗಾಡಿ ನಿಲ್ಲಿಸೋದಲ್ಲ, ಹಾಂ, ಅಲ್ಲಿವರೆಗೂ ಕಟ್ತಾ ಇದ್ರು. ಸ್ವಲ್ಪ ಮುಳ್ಳು ಎಲ್ಲ ಬೆಳ್ಕೊಂಡು ಹಾಂ, ಜಾತ್ರೆ ದನಗಳು ಕಟ್ಟೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೀವು ಎಷ್ಟು ವರ್ಷ ಆದಮೇಲೆ ಈ ಜಾತ್ರೆಗೆ ಬರ್ತಾ ಇರೋದು? ನಾವು ವರ್ಷ ನಮ್ಮೂರು ಇದೇನೆ. ಅಲ್ಲ, ನಾವು ಗೊತ್ತು, ಆದರೆ ಈಗ ಬೆಂಗಳೂರಲ್ಲಿ ಇದೆ, ಕೆಲವು ಸಲ ಕೆಲಸ ಬರೋಕ್ಕಾಗಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟಿದ್ದು ಮಾಡ್ತಾ ಇರ್ತೀವಲ್ಲ. ಅಂದ್ರೆ ಜಾತ್ರೆ ಮುಗಿದ್ಮೇಲೆ ಬರ್ತಾ ಇದ್ವಿ. ಹಾಂ, ಬಟ್ ಈಗ ಜಾತ್ರೆ ಸ್ಟಾರ್ಟಿಂಗಲ್ಲೇ ಬಂದಿದೆ. ವರ್ಷದಲ್ಲಿ ಜಾತ್ರೆ ಸ್ಟಾರ್ಟಿಂಗಲ್ಲೇ ಬಂದು ಹಾಂ, ಈ ಥರ ಅಷ್ಟೊಂದು ದನಗಳು ಕಟ್ಟೆಗಳನ್ನು ನೋಡ್ತಾ ಇರೋದು ಕಣ್ಣು ತುಂಬ ಹಾಂ, ಆನಂದ ಆಗುತ್ತೆ ನೋಡೋದಕ್ಕೆ. ದನಗಳು ನೋಡ್ತಾ ಇದ್ರೇ ಈಗೇನೋ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ದೇವ್ರನ್ನೆಲ್ಲ ಕರೆಸ್ಬಿಟ್ಟು ಇದು ಮಾಡ್ತಾ ಇರೋದು ಅಲ್ಲ. ಆದರೂ ಈ ದನಗಳು ನೋಡ್ತಾ ಇದ್ರೆ ಒಂಥರ ಫುಲ್ಲು ಈಗಿನ ಇದ್ರಲ್ಲೂ. ಹೌದು, ಈಗಿನ ಜನ್ರೇಷನಲ್ಲಿ ಮನೆಗೆ ಯಾವ ಒಂದು ದನಗಳು ಇಟ್ಕೊಳ್ದಿರೋ ಟೈಮಲ್ಲಿ ಇಷ್ಟೊಂದು ದನಗಳು ಜಾತ್ರೆ ನೋಡ್ತಾ ಇದ್ರೆ ಭಾರಿ ಖುಷಿ ಆಗುತ್ತೆ. ಮಾಡ್ತಾ ಇದ್ದೀನಲ್ಲ. ಅದೇನು ಕಾರ ಅಂಕಲ್ ರೈಟ್ ಕೇಳ್ಕೊಳ್ಳಿ ಎಂದಿದ್ದ ತಕ್ಷಣ ಗಟ್ಟ ತಿಳ್ಕೊಳಕ್ಕೆ. ಅಲ್ಲಿ ಮುಂದೆ ಹೋಗಿ ಅಮ್ಮ ಅಲ್ಲೇ ಈ ಕಡೆಯಿಂದ ಹಂಗೋಣ ನಡೀರಿ ಅಂಕಲ್. ಇವತ್ತು ನಾವು ಬಂದಿದ್ದೀವಿ ನಂದಿ ಬಸವೇಶ್ವರ ದೇವಸ್ಥಾನದಲ್ಲಿ ನಡೀತಿರುವ ದನಗಳ ಜಾತ್ರೆಗೆ. ಸೊ ಇಲ್ಲೊಬ್ರು ರೈತರು ಬಂದಿದ್ದಾರೆ. ಅವರು ಯಾವ ಊರಿಂದ ಬಂದಿದ್ದಾರೆ ಮತ್ತು ಇದು ದನಗಳು ಯಾವುದು, ಯಾವ ಬ್ರೀಡು ಅಂದ್ಬಿಟ್ಟು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಣ್ಣ ನಿಮ್ಮ ಹೆಸರು? ರಮೇಶ್ ಅಂತ. ಯಾವ ಊರು ಅಣ್ಣ ನಿಮ್ಮದು? ಕುರುಬುರದೊಡ್ಡಿ. ಇದು ಎಷ್ಟು ವರ್ಷದಿಂದ ನೀವು ಜಾತ್ರೆಗೆ ಬರ್ತಾ ಇದ್ದೀರಾ? ಈಗ ಒಂದು 7-8 ವರ್ಷದಿಂದ ಬರ್ತಾ ಇದೆ. 7-8 ವರ್ಷದಿಂದ. 7-8 ವರ್ಷದಲ್ಲಿ ಇಷ್ಟು ದನಗಳು ಜಾಸ್ತಿ ಇವತ್ತೇ ನೋಡ್ತಾ ಇದ್ದೀರಾ ಇಲ್ಲ ಮುಂಚೆ? ಹೋದ ವರ್ಷಕ್ಕೆ ಈ ವರ್ಷವೇ ಜಾಸ್ತಿ ಸಿಕ್ಕಾಬಟ್ಟೆ. ಈ ವರ್ಷನೇ ಜಾಸ್ತಿ. ಇದು 2 ಜೋಡಿ ದನನೂ ನಿಮ್ದೇನೇನಾ? 2 ಜೋಡಿ ದನ ನಮ್ಮವೇ. ಇದು ಯಾವ ಏನು? ಹಳ್ಳಿ ಕಾರ್. ಅವು ಹಳ್ಳಿ ಕಾರೇ. ಅದು ಹಳ್ಳಿ ಕಾರನೇ. ಎಷ್ಟು ವರ್ಷ ಇದಕ್ಕೆ ಮತ್ತೆ ಅದಕ್ಕೆ? ಇವು 2 ಎರಡೆರಡು ಅಲ್ಲು. ಎರಡೆರಡಲ್ಲು ಅಂದ್ರೆ ಅದು ಯಾವ ತರ ಏಜ್ ಇದು ಮಾಡ್ತೀರಾ? ಏಜ್ ಅಂದ್ರೆ ಅಲ್ಲಿಗೆ ಒಂದು 10-12 ವರ್ಷ. 10-12 ಅಷ್ಟೇ. ಈಗಿನ ಪೀಳಿಗೆಗೆ ನಮ್ಮಂತ ಹುಡುಗರು ಇರ್ತಾರಲ್ಲ, ಅವ್ರಗಳಿಗೆ ಈ ತರ ಜಾತ್ರೆಗಳು ನೋಡಕ್ ಬರಲ್ಲ, ಈ ಸುಮ್ನೆ ವೇಸ್ಟ್ ಅಂತಾರಲ್ಲ, ಅವ್ರಿಗೆ ಒಂದ್ ಮಾತು ಏನಂತೀರಾ? ಅವ್ರಿಗೆ ಏನಂತ ಹೇಳುವ ಅಂದ್ರೆ ಅವರು ಭಾರಿ ಸಂತೋಷ ಪಡ್ತಾ ಇದ್ದಾರೆ. ಅಲ್ಲ, ಈಗ ಏಂತಕ್ಕೆ ಬರಬೇಕು ಅದೆಲ್ಲ ಸುಮ್ಮನೆ ಹಳೆ ಕಾಲದ್ದು ಅಂತ ಹುಡುಗರುಗಳ? ಇಲ್ಲ, ಅವರೇ ಇದು ಪ್ರೋತ್ಸಾಹ ಜಾಸ್ತಿ ಕೊಡ್ತಾ ಇದ್ದಾರೆ. ಹುಡುಗರುಗಳೇ ಪ್ರೋತ್ಸಾಹ ಅವರೇ ಕೊಡ್ತಾ ಇದ್ದಾರೆ. ಅಣ್ಣ, ಈ ಎತ್ಕೊಳ್ದು ರೇಟ್ ಎಷ್ಟು? 4 ಲಕ್ಷ. 4 ಲಕ್ಷ ಇದೊಂದು ಜೋಡಿಗೆ? ಒಂದು ಜೋಡಿ. ಆ ಜೋಡಿಗೆ ಅವು 6.5 ಲಕ್ಷ. 6.5 ಲಕ್ಷ. ಸರಿ ಅಣ್ಣ, ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ಅರುಣ್ ಅಂತ. ಎಷ್ಟು ವರ್ಷದಿಂದ ನೀವು ಜಾತ್ರೆಗೆ ಬರ್ತಾ ಇದ್ದೀರಾ? 5 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 5 ವರ್ಷದಿಂದ ಬರ್ತಾ ಇದ್ದೀರಾ. ನೀವು ನಿಮ್ಮ ತಂದೆ ಇಬ್ಬರು ಬಂದು ಎತ್ಗಳನ್ನ ಕಟ್ತೀರಲ್ಲ? ಹೌದು ಸರ್, ಹೌದು.
ಇದು ಎತ್ಗಳನ್ನ ಎಷ್ಟು ವರ್ಷದಿಂದ ನೀವು ಸಾಕ್ತಾ ಇದ್ದೀರಾ? 3 ವರ್ಷದಿಂದ ಸಾಕ್ತಾ ಇದೀವಿ ಸರ್. 3 ವರ್ಷದಿಂದ. 3 ವರ್ಷದಿಂದ ನಮ್ಮ ಮನೇಲಿ ಐತೆ, ನಾವೇ ಸಾಕ್ತಾ ಇದೀವಿ ಅಂದರೆ ಈಗ ಇದನ್ನ ಸುಮ್ಮನೆ ಶೋಕೇಸ್ ಮಾಡೋಕ್ಕೆ ತಂದಿದ್ರೆ ಇಲ್ಲ ಮಾರಕ್ಕೆ ಏನಾರು? ಸರ್. ಸೋಕಿಗೂ ತಂದಿದ್ದೀವಿ, ಮಾರಕ್ಕೂ ತಂದಿದ್ದೀವಿ, ಎರಡಕ್ಕೂ ಆಗುತ್ತೆ. ಎರಡಕ್ಕೂ ಆಗುತ್ತೆ. ಸೊ ಇದು ಎಷ್ಟು ವರ್ಷದಿಂದ ಎಷ್ಟು ವರ್ಷ ಎತ್ಗಳಿದು? ಇದು 3 ವರ್ಷ. 3 ವರ್ಷ. ಹಾಂ 3 ವರ್ಷ. ಅದಕ್ಕೂ 3 ವರ್ಷನೇ. ಅದಕ್ಕೂ 3 ವರ್ಷ. ಎರಡಕ್ಕೂ 3 ವರ್ಷನೇ. ನಮ್ಮ ತಾತ್ತಿರು ಸಾಕವ್ರೆ, ನಮ್ಮ ಅಪ್ತಿರು ಸಾಕವ್ರೆ, ಇವಾಗ ನಾವು ಇದ್ದೀವಿ. ಹಳ್ಳಿಗಾರ ಉಳಿಸ್ಬೇಕು, ಹಳ್ಳಿಗಾರ ಬೆಳೆಸ್ಬೇಕು ಅಂತ ಹೇಳ್ತೀವಿ. ಈಗಿನ ಜನ್ರೇಷನ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಾರಲ್ಲ ಅವ್ರಿಗೆ ಏನಾದ್ರು ಒಂದು ಮಾತು ಹೇಳ್ಬೇಕಂದ್ರೆ ಈ ಥರ ಹಳ್ಳಿಕಾರ ಹೋರಿಗಳ ಬಗ್ಗೆ ಅವ್ರಿಗೆ ಏನೋ ಒಂದು ಮಾತು ಹೇಳ್ತಾರೆ. ಅದೇ ಹಳ್ಳಿಗಾರ ಉಳಿಸ್ಬೇಕು, ಹಳ್ಳಿಗಾರ ಬೆಳೆಸ್ಬೇಕು, ಸಾಕಬೇಕು. ಯುವಕರೆಲ್ಲ ಸಾಕಿ ಚೆನ್ನಾಗಿ ಬೆಳೆಸಿ ಇವನ್ನ ದೊಡ್ಡ ಮಟ್ಟಕ್ಕೆ ತರಬೇಕು ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಇವತ್ತು ನಂದಿ ಬಸವೇಶ್ವರ ದೇವಸ್ಥಾನದಲ್ಲಿ ನಡೀತಿರುವ ದನಗಳ ಜಾತ್ರೆಯಲ್ಲಿ ಇವತ್ತು 2ನೇ ಟೆಂಟ್ಗೆ ಬಂದಿದ್ದೀನಿ. ಸೊ ಇನ್ನೊಬ್ಬರು ರೈತರು ಇದ್ದಾರೆ. ಅವ್ರನ್ನ ಏನು ಇದು ಓರಿಗಳು ಯಾವ ಬ್ರೀಡು ಏನು ಎತ್ತ ಅಂದ್ಬಿಟ್ಟು ವಿಚಾರಿಸೋಣ ಬನ್ನಿ. ಸರ್ ನಿಮ್ಮ ಹೆಸರು? ಯಶವಂತ್ ಅಂತ ಸರ್. ಎಷ್ಟು ವರ್ಷದಿಂದ ನೀವು ಈ ಜಾತ್ರೆಗೆ ಬರ್ತಾ ಇದ್ದೀರಾ? ಸರ್ ಒಂದು 2-3 ವರ್ಷದಿಂದ ಬರ್ತೀವಿ ಸರ್. ಬಟ್ ಕಟ್ಟೋಕ್ಕಾಗಿರಲಿಲ್ಲ ಜನನ. ಇದೇ ಫಸ್ಟ್ ಟೈಮು 4 ಜೊತೆ ಕಟ್ಟಿರೋದು ಸರ್. ಇದು ಇಲ್ಲಿರೋದು 1-2 ಜೊತೆ ನಿಮ್ಮದೇನೇನಾ ಸರ್? ಅದು ನಮ್ಮದೇನೆ ಸರ್. 4 ಜೊತೆ. 4 ಜೊತೆ. ಹೌದು ಸರ್. ಇದು ಯಾವ ಬ್ರೀಡು ಸರ್? ಇದು ಬಂದು ಸರ್ ಇದು ಅದು ಹಳ್ಳಿ ಕಾರ್ ಅಂತ ಸರ್. ಹಳ್ಳಿ ಕಾರ್. ಇದರಲ್ಲಿ 2 ಥರ ಬರುತ್ತೆ ಸರ್. ಒಂದು ಹಳ್ಳಿ ಕಾರ್ ಬಂದು ಇದು ಅದಪ್ಪ ಅದು ಒಂದು ವೈಟು ತಿರುಗುತ್ತೆ ಸರ್. ಇದು ಬಂದು ರೂಪಾಯಿ ಬಣ್ಣ ಅಂತಾರೆ ಸರ್. ಏನು ಬಣ್ಣ? ರೂಪಾಯಿ ಬಣ್ಣ ಅಂತಾರೆ ಸರ್. ಇದು ತಿರುಗುತ್ತೆ ಸರ್ ವೈಟ್ ಕಲರ್. ಏನು ರೇಟ್ ಇದೆ ಇದು ಸರ್? ಇದು ಬಂದು 6 ಲಕ್ಷ ಹೇಳ್ತಾ ಇದೀವಿ ಸರ್. 6 ಲಕ್ಷ ಜೋಡಿಗೆ 6 ಲಕ್ಷ. ಜೋಡಿಗೆ 6 ಲಕ್ಷ ಹೇಳ್ತಿದ್ವಿ. ಅದು ಬಂದು 5 ಲಕ್ಷ ಹೇಳ್ತಿದ್ವಿ ಸರ್. 5 ಲಕ್ಷ. ಓಕೆ, ನೆಕ್ಸ್ಟು ಸ್ಟಾಲ್ಗೆ ಹೋಗೋಣ. ಹೋಗೋಣ ಸರ್. ಸರ್ ಇಲ್ಲೂ 2 ಜೊತೆ ಜೋಡಿ ಇದೆಯಲ್ಲ, ಇದು ಯಾವುದು ಬ್ರೀಡು ಸರ್? ಇದು ಹಳ್ಳಿ ಕಾರ್ ಅಂತಾನೆ ಸರ್. ಹಳ್ಳಿ ಕಾರ್. ಇದು ಬರೀ ಶೋಕಿಂಗ್ ಮಾತ್ರ ಸಾಕಿದ್ದೀವಿ ಸರ್. ಶೋಕಿಂಗ್ ಮಾತ್ರ, ಮಾರಕ್ಕೆ ಏನು ಇದಿಲ್ಲ. ಮಾರ್ತೀವಿ ಸರ್ ಬಂದರೆ. ಇದು ಬಂದು 15 ಲಕ್ಷ ಹೇಳ್ತಿದ್ದೀವಿ ಸರ್. 15 ಲಕ್ಷ. ಹೌದು ಸರ್. ಅದಕ್ಕೆ ಆ ಜೋಡಿಗೆ ಸರ್ ಅದು ಬಂದು 12 ಲಕ್ಷ ಹೇಳ್ತಿದ್ದೀವಿ ಸರ್. 12 ಲಕ್ಷ. ಹೌದು ಸರ್. ಇನ್ನೊಬ್ರು ಇಲ್ಲಿ ಪುಟ್ಟು ರೈತರು ಇದ್ದಾರೆ. ನಿಮ್ಮ ಹೆಸರೇನು? ಗಣಿ. ನೀವು ಯಾವಾಗಿಂದ ಜಾತ್ರೆಗೆ ಬರ್ತಾ ಇದ್ದೀರಾ? ಮುಂದೆ ಏನಾಗ್ತೀಯಪ್ಪ ನೀನು? ನೋಡಿ, ನಾವುಗಳೇನೇ ಮಕ್ಳಿಗೆ ನೀವೇನಾಗ್ತೀಯ ಅಂದರೆ ಇಂಜಿನಿಯರ್ ಆಗ್ತೀವಿ, ಡಾಕ್ಟರ್ ಆಗ್ತೀವಿ ಅಂತಾರೆ. ಇಲ್ಲೊಬ್ರು ಪುಟಾಣಿ ಹುಡುಗ ನಾನು ರೈತ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಡೆಡಿಕೇಶನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಬೇಕಾಗಿರೋದು. ಆಲ್ಮೋಸ್ಟ್ ಎಷ್ಟು ಜನಕ್ಕೆ ಕೇಳಿದ್ರು ನಾನು ದೊಡ್ಡ ಹೈ ಪೋಸ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ ಹೊರತು ರೈತ ಆಗ್ತೀನಿ ಅಂದ್ಬಿಟ್ಟು ಯಾರೂ ಹೇಳಲ್ಲ. ಸೊ ಈ ಥರ ಹುಡುಗರನ್ನ ಬೆಳೆಸ್ಬೇಕು. ನೋಡಿ ಖುಷಿ ಆಗುತ್ತೆ ಈ ಥರ ಹುಡುಗರನ್ನ. ಎಷ್ಟು ಏಜ್ ನಿಮಗೆ? 3 ವರ್ಷ. 3 ವರ್ಷ ಸರ್. ಸರ್ ಈಗ ಈ ಥರ ಹುಡುಗರ ಜನ್ರೇಷನ್ಗೆ ಏನೊಂದು ಮೆಸೇಜ್ ಕೊಡ್ತೀರಾ? ಹಳ್ಳಿ ಕಾರ್ನ ಉಳಿಸ್ಬೇಕು ಸರ್. ಹಳ್ಳಿ ಕಾರ್ ಉಳಿಸ್ಬೇಕು, ಹಳ್ಳಿ ಕಾರ್ ಬೆಳೆಸ್ಬೇಕು ಸರ್. ಅದೇ ಒಂದು ಆಡಿ ಬೆನ್ಸು ಮನೆ ಮುಂದೆ ನಿಂತ್ಕೊಂಡ್ರೆ ಬಂದು ನೋಡ್ತಾರೆ ಸರ್. ಎಲ್ಲ ಥರ ಕಾರು ಇದು ಮಾಡಿದ್ರೆ ಏನು ಬರೋಲ್ಲ ಸರ್. ಈ ಥರ ಹಳ್ಳಿ ಕಾರ್ ಕಟ್ಟೋದಕ್ಕೆ ಇವಾಗೆಲ್ಲ ಬಂದು ನೋಡ್ತಾರೆ ಸರ್. ಇವನ ಹೆಸರೇ ಫಾರ್ಮ್ ಮಾಡಿದ್ದೀವಿ ಸರ್, ಗಣಿ ಫಾರ್ಮ್ ಅಂತ. ಇವನ ಹೆಸರು ಗಣಿ ಸರ್. ಇಲ್ಲೇ ಬಂದು ವಿಟ್ಲಾಪುರದ ಹತ್ರ ಸರ್. ಇನ್ನೊಂದು ಏಕಲವ್ಯನ ಮಗನೂ ತಗೊಂಡಿದ್ದೀವಿ ಸರ್ ಮೊನ್ನೆ, ಸಾಮ್ರಾಟ್ ಅಂತ. ಅದು ತಂದಿಲ್ಲ, ಒಂದು ಸ್ವಲ್ಪ ಗಲಾಟೆ ಮಾಡುತ್ತೆ ಅಂತ ತಂದಿಲ್ಲ ಸರ್. ಅಂದರೆ ಅದು ಜೋಡಿನಾ ಇಲ್ಲ ಸಿಂಗಲ್? ಅದು ಸಿಂಗಲ್ಲು ಸರ್. ಸಿಂಗಲ್ ಓರಿ ಸರ್. ಅದು ಸಿಂಗಲ್ ಓರಿ. ಹೌದು ಸರ್. ಹೌದು. ನಮ್ಮ ಹತ್ರ ಆಂಧ್ರ ಬೀಡು ಐತೆ ಸರ್. ಅದು ಪುಂಗ್ನೂರು ಅಂತ. ಅದು ಯಾವುದು? ಪುಂಗ್ನೂರು ಅಂತ ಸರ್. ಅದು ಪುಂಗ್ನೂರು. ಹಾಂ, ಅದು ಜನಗಳಿಗೆ ಒಂದು ಸ್ವಲ್ಪ ಭಾರಿ ಇಷ್ಟ ಆಗ್ತೈತೆ ಸರ್. ಅದನ್ನೂ ಒಂದು ಸ್ವಲ್ಪ ಬೆಳೆಸ್ಬೇಕು ಸರ್. ಒಳ್ಳೆ ಮಿಲ್ಕು ಎಲ್ಲ ಚೆನ್ನಾಗಿ ಕೊಡುತ್ತೆ ಸರ್. ಒಂದು ಇಲ್ಲ ಅಂದ್ರೂ 1 ಲೀಟ್ರ್ ಬರುತ್ತೆ ಸರ್ ಹಾಲು. ಹೆವಿ ಪ್ಯೂರು ಸರ್. ನೀವು ಈ ಥರ ಸಾಕ್ತೀರಾ ಹಸುಗಳನ್ನೆಲ್ಲ? ದೊಡ್ಡ ಹಸುಗಳನ್ನ ನೀವು ಸಾಕ್ತೀರಾ? ಹ್ಞೂ. ಏನಾಗ್ತೀಯಪ್ಪ ಮುಂದೆ ನೀನು? ಓಕೆ, ಕೊಟ್ಬಿಡು. ಸರಿ, ಬಾಯ್ ಮಾಡು. ಅಲ್ಲಿ ಕ್ಯಾಮ್ರಾ ನೋಡ್ಬಿಟ್ಟು ಬಾಯ್ ಮಾಡಿ. ಬಾಯ್ ಮಾಡು. ಕೈಯಲ್ಲಿ ಬಾಯ್ ಮಾಡು. ಹಿಂಗೆ ಬಾಯ್ ಮಾಡು. ಸರಿ ಸರ್. ಓಕೆ, ಥ್ಯಾಂಕ್ಸ್ ಸರ್. ಸರ್ ಇಲ್ಲೊಂದು ಪುಟಾಣಿ ಹಸುಗಳಿದೆ. ಇದು ಯಾವ ಬ್ರೀಡು ಸರ್? ಇದು ಹೆಸರು ಪುಂಗ್ನೂರು ಅಂತ ಸರ್. ಇದು ತಂದು 1.5 ವರ್ಷ ಆಯಿತು ಸರ್. 1.5 ವರ್ಷ. 1.5 ವರ್ಷ. ಇದು ಜಾಸ್ತಿ ಹೈಟ್ ಆಗಲ್ವಾ ಸರ್? ಇದು ಹೈಟ್ ಬೆಳೆಯಲ್ಲ ಸರ್, ಇಷ್ಟೇ ಉದ್ದ. ಇಷ್ಟೇ.
ಅಂದರೆ ಇದು ಜಸ್ಟ್ ಒಂದು ನಾವು ಮನೇಲಿ ಹೆಂಗೆ ಸಿಟಿನಲ್ಲೆಲ್ಲ ಹೆಂಗೆ ಪೆಟ್ಟು ಸಾಕ್ತಾರೆ ಅದೇ ಥರ ಇದನ್ನೂ ಸಾಕೊಬೋದಲ್ಲ? ಹೆಂಗೆ ಮನೇಲಿ ಡಾಗ್ ಸಾಕ್ತೀವಿ ಸರ್ ಆ ಥರ ಡಾಗ್ ಸಾಕ್ಬೋದು. ಫುಲ್ ಫ್ರೆಂಡ್ಲಿ ನೇಚರು ಸರ್. ಆಲ್ಮೋಸ್ಟು ನಾನು ಎಷ್ಟೊಂದು ವೀಡಿಯೋಗಳನ್ನ ನೋಡಿದ್ದೀನಿ, ನಾರ್ತಲ್ಲೆಲ್ಲ ಇದೇ ಥರನ ಸಾಕಂತಾರೆ. ಈಗ ಸೌತಲ್ಲೂ ಈ ಥರ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಇದು ತುಂಬ ಫ್ರೆಂಡ್ಲಿ ಇದು. ಹ್ಞೂ ಸರ್, ತುಂಬ ಫ್ರೆಂಡ್ಲಿ ಇರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ. ಇವು ನಾವು ನಾಯಿ ಯಾವ ಥರ ಸಾಕ್ತೀವಿ ಅದನ್ನ ಮನೆಯೊಳಗೆ ಸಾಕಬೋದು ಸರ್. ಇದು ನೀವು ಏನು ಕಾಸ್ಟ್ ಕೊಟ್ಟು ತೊಗೊಂಬಂದಿದ್ದೀರಾ ಸರ್? ನಾವು ಬಂದು 2.5 lakh ಕೊಟ್ಟು ತಂದಿದ್ವಿ ಸರ್, 2.5 ಲಕ್ಷ ಕೊಟ್ಟು. ಬಟ್ ಇವಾಗ ನಾವು ರೇಟ್ ಏನೂ ಇಕ್ಕಿಲ್ಲ, ಫಾರ್ಮ್ಗೋಸ್ಕರ ಮುಡಿಕೊಂಡಿದ್ದೀವಿ ಸರ್. ಸುಮ್ಮನೆ ಮಾಮೂಲಿ ಆಟ ಆಡ್ಕೊಂಡಿರೋ ಶೋಕೇಸ್ಗೆ ಮುಡಿಕೊಂಡಿದ್ದೀವಿ. ಸರ್, ನೀವು ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಕಳೆದ ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ. ಹಸುಗಳನ್ನ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ನೀವೆಲ್ಲ? ನಾವು ಪೂರ್ವದಿಂದನೂ ತಂದೆ ಕಾಲದಿಂದನೂ ಕಟ್ತಾ ಇದ್ದೇವೆ. ತಾತ ಕಟ್ತಿದ್ದ, ತಂದೆ ಕಟ್ತಿದ್ದೋ, ಈಗ ನಾವುಗಳು ಕಟ್ತಾ ಇಲ್ಲ. ಸರ್, ನಿಮಗೆ ಇದು ಹಸುಗಳನ್ನ ಕಟ್ಟಬೇಕಂತ ಹೆಂಗ? ಬಸವಣ್ಣ ದೇವರು, ನಾವು ಒಕ್ಕಲಿಗರು, ನಮ್ಗೆ ವ್ಯವಸಾಯದಿಂದನೇ ಜೀವನ ಮಾಡೋದು. ಬಸವಣ್ಣನ ಸಾಕಿ ಜಾತ್ರೆ ಕಟ್ಟಬೇಕು ಅನ್ನೋದೇ ಒಂದು ಖುಷಿ ನಮಗೆ. ಅದೊಂದು ಸಂತೋಷ, ನಮಗೆ ಒಂದು ಹಬ್ಬ ಇದ್ದಂಗೆ. ಈ ಜಾತ್ರೆ ಬಂದರೆ ಒಂದು ಭಾಳ ಸಂತೋಷದ ಒಂದು ದೊಡ್ಡ ಹಬ್ಬ ಇದ್ದಂಗೆ. ಸರ್, ಇವರೆಲ್ಲ ನಿಮ್ಮ ಫ್ರೆಂಡ್ಸಾ? ನಮ್ಮ ಸ್ನೇಹಿತರು ಅವರೇ ಈ ದನಗಳ ಕಟ್ಟಿರೋದು. ಅವರ ಸಂತೋಷಕ್ಕೆ ನಾವು ಬಂದು ಭಾಗಿಯಾಗಿದ್ದೀವಿ. ಅವ್ರಗಳ ಹೆಸರು ಒಂಚೂರು ಹೇಳ್ತೀರಾ ಸರ್ ನೀವು? ನಮ್ಮ ಲಾಯರು ಮದ್ದೂರು ವಕೀಲರಾದಂಥ ಶಿವಣ್ಣವರು, ವಕೀಲ ಸಂಘದ ಅಧ್ಯಕ್ಷರು. ಇವರು ಮಧ್ಯದಲ್ಲಿ ಶಿವಣ್ಣವ್ರು ಲಾಯರು ಅಂತ. ಇವರು ಸರ್, ನಿಮ್ಮ ಹೆಸರು? ಚಿಕ್ತಿಮೇಗೌಡ ಅಂತ ಹೇಳ್ಬಿಟ್ಟು ನಾವು ಮಾರದೇವನಹಳ್ಳಿಯವರು. ಸರ್, ನಿಮ್ಮ ಹೆಸರೇನು, ಯಾವ ಊರು? ಸರ್, ನಾನು MN ಶಿವಣ್ಣ ಅಂತ, ಅಡ್ವೊಕೇಟು, ವಕೀಲ ಸಂಘದ ಅಧ್ಯಕ್ಷರು. ನಾನು ಮಾರದೇವನಹಳ್ಳಿನೇ, ಮದ್ದೂರ ಶೆಟ್ಲ್ ಆಗಿದ್ದೀನಿ. ಇವರು ನಮ್ಮ ಬ್ರದರು. ಈಗ ಇವರು ಹಸುಗಳು ಕಟ್ಟಿರೋದೆಲ್ಲ ಇವರೇ. ಅವರೇ ನಮ್ಮ ಅಣ್ಣ ಮಾರದೇವನಹಳ್ಳಿಯಲ್ಲಿದ್ದಾರೆ, ವ್ಯವಸಾಯ ಮಾಡ್ಕೊಂಡು. ಅವರೇ ಇದೆಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾಯಿದ್ದಾರೆ. ಅವರು ನಿಮ್ಗೆ ಇಂಟ್ರ್ಯೂ ಕೊಟ್ಟವರು ಮಗ, ಅವರು MSc ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಇವರು ಸ್ನೇಹಿತರು. ಇವರು ಈ ಹಿಂದೆ ಕುದುರುಗುಂಡಿಯವರು. ಇವರು ಭಾಳ ಹಿಂದೆ ಹಸುಗಳನ್ನ ಕಟ್ಟಿದರು. ನಾವೂ ಅಂದ ಕಾಲದಲ್ಲಿ ಇದ್ರ ಬಗ್ಗೆ ಭಾಳ ಕ್ರೇಜ್ ಇತ್ತು. ಸುಮಾರು 93ವರೆಗೂ ಕ್ರೇಜ್ ಇತ್ತು, ನಾನು ಲಾ ಮಾಡೋವರೆಗೂ. ಆಮೇಲೆ ಲೇಟರಾಗಿ ಕ್ರೇಜ್ ಕಡಿಮೆ ಆಯಿತು, ಯಾಕೆಂದರೆ ಬೇರೆ ವೃತ್ತಿಗೆ ಹೋದ್ವಲ್ಲ, ಆ ದೃಷ್ಟಿಯಿಂದ. ಈಗಿನ ಯಂಗ್ ಜನ್ರೇಷನ್ಗೆ ಏನೊಂದು ಮೆಸೇಜ್ ಕೊಡ್ತೀವಿ? ಇದು ಖಂಡಿತ ಇದನ್ನು ಕಂಟಿನ್ಯೂಟಿ ಮಾಡಬೇಕು. ನಮಗೆ ಭಾಳ ಖುಷಿ ಆಯಿತು. ನಾನು ಸುಮಾರು ವರ್ಷದಿಂದ ಬಂದಿರಲ್ಲ. ಈ ವರ್ಷ ಈ ನಂದಿ ಬಸವನಗುಡಿ ಜಾತ್ರೆ ನೋಡಿ ಭಾಳ ಖುಷಿ ಆಯಿತು ನಮಗೆ. ಯಾಕೆಂದರೆ ಇಷ್ಟು ದನಗಳನ್ನ ನನ್ನ ಲೈಫಲ್ಲಿ ನಾನು ಯಾವತ್ತೂ ನೋಡಿಲ್ಲ ಜಾತ್ರೆಯಲ್ಲಿ. ನಾವು ಈ ಹಿಂದೆ ಜಾತ್ರೆಗಳಿಗೆ ಬಂದಿದ್ದೀವಿ. ಈ ನೀವು ಬಂದು ಈ ಯೂಟ್ಯೂಬು ಏನು ಮಾಡ್ತಾಯಿದ್ದೀರಿ, ಇದನ್ನು ಎಲ್ರಿಗೂ ಜನಗಳಿಗೆ ಇದನ್ನು ತಲುಪಿಸಿದ್ರೆ ಮುಂದೊಂದು ದಿವಸ ಈ ದನಗಳನ್ನ ಕಟ್ಟೋರು ಜಾಸ್ತಿ ಆಗಬೇಕು. ನಾಟಿ ಹಸುಗಳನ್ನ ಕಟ್ಟಬೇಕು. ಹಿಂದೆ ಈಗೆಲ್ಲ ಸೀಮೆ ಹಸುಗಳಿಗೆ ಹಾಲ ದೃಷ್ಟಿಯಿಂದ ಕಮರ್ಷಿಯಲ್ ಮಾಡ್ಕೊಂಬಿಟ್ಟಿದ್ದಾರೆ. ಈ ನಾಟಿ ಹಸುಗಳನ್ನ ಕಟ್ಟಿ ಹಳ್ಳಿಗಾಡಲ್ಲಿ ಅವ್ರನ್ನ ಬೆಳೆಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಗಿಲ್ಲಿ ಕ್ರೇಜ್ ಯಾವ ಥರ ಇದೆ ಅಂದರೆ, ಜಾತ್ರೆನಲ್ಲೂ ಗಿಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಅಪ್ಪ ಗಿಲ್ಲಿಗೊಂದು ಮಾತು, ನಡಿಯಾ. ನಾವಪ್ಪ ಬಿಗ್ ಬಾಸ್ ಅಷ್ಟು ನೋಡಲ್ಲ, ಅವ್ರು ಬಿಗ್ ಬಾಸ್ ಫ್ಯಾನ್ ಅಲ್ಲ. ನಾನು ಅಷ್ಟು ನೋಡಲ್ಲ, ಜಸ್ಟ್ ಈ ಸೀಸನ್ ಅದು ಗಿಲ್ಲಿ ಕಾಮಿಡಿಗೋಸ್ಕರ ನೋಡ್ತಾ ಇರೋದು. ಹಾಂ, ನಂದಿ ಬಸವೇಶ್ವರ ಜಾತ್ರೆ ಮಹೋತ್ಸವ ಎಲ್ಲ ಆಲ್ಮೋಸ್ಟ್ ಹಳ್ಳಿ ಕರನೇ ಇರೋದು. ಬೆಂಗಳೂರು, ಮಂಡ್ಯದಲ್ಲ, ಇಂಡಿಯಾದಲ್ಲೇ ಗಲ್ಲಿಗೂ ಗಿಲ್ಲಿ ಹಬ್ಬ ಫುಲ್ ಇಡೀ ಇಂಡಿಯಾಗೆ ನೆನೆ ಆಗೋಗಿದೆ. ಇಂಡಿಯಾದಲ್ಲಿ ಫಾರಿನರ್ಸೂ ಅವ್ರ ಬಾಯಿನಲ್ಲೂ ಸುಧಾ ಗಿಲ್ಲಿ ಹೆಸರು ಬರ್ತಾ ಇದೆ ಅಂದರೆ ಅವ್ರು ಎಷ್ಟು ಕ್ರೇಜ್ ಇಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಗಿಲ್ಲಿ ಕ್ರೇಜ್ ಮಾತ್ರ. ಈ ಸಲ ಬಿಗ್ ಬಾಸ್ 12 ಸೀಸನ್ನಲ್ಲಿ 11 ಸೀಸನ್ ಏನು ನಡೀತು, ಅದರಲ್ಲಿ ಇವತ್ತಿನ ಒಂದು 12 ಸೀಸನಲ್ಲಿ ಯಾರೂ ಬೀಟ್ ಮಾಡೋಕ್ಕಾಗಲಿಲ್ಲ. 37 ಕೋಟಿ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಇಲ್ಲಿಗೆ ಹೋಗಿ ಮುಟ್ಟಿದೆ ಗಿಲ್ಲಿ ಹವ ಅಂತಂದರೆ. ಯಾವ ರಾಜಕಾರಣಿಗೂ ಯಾರಿಗೂ ಈ ಥರ ಇದಾಗಿರಲಿಲ್ಲ. ಅಷ್ಟು ಹವ ಇಟ್ಟಿದ್ದಾರೆ ಗಿಲ್ಲಿ. ನಮ್ಮ ಮಂಡ್ಯದ ಹುಡುಗ, ಅವರು ಹಳ್ಳಿ ಹುಡುಗ, ಬೆಳಿಬೇಕು, ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು. ಇದೇ ರೀತಿ ಇನ್ನು ಮುಂದಕ್ಕೂ ಅವ್ನಿರೋ ಗಂಟ ಈ ಇದನ್ನು ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳಿಕೊಂಡು ಎಲ್ಲರೂ ಇದೇ ಜಾಸ್ತಿ ಆಗೋಗುತ್ತೆ ಫುಟೇಜು.
ರಿಟರ್ನ್ ಬರ್ಬೇಕಾದ್ರೆ ಮಾಡ್ಕೊಂಬರೋಣ. ಆಲ್ಮೋಸ್ಟ್ ಅಂಕಲ್ಲು ಜಾತ್ರೆ ಬಗ್ಗೆ ಹೇಳಿ ಅಂದರೆ ಗಿಲ್ಲಿ ಬಗ್ಗೆ ಹೇಳ್ಕೊಂಡು ಕೂತವ್ರೆ. ಅದನ್ನೇ ಗಿಲ್ಲಿದೇನೆ 4 ನಿಮಿಷ ವೀಡಿಯೋ ಆಗೋಗಿದೆ. ಕಟ್ ಮಾಡಿ ಅಪ್ಲೋಡ್ ಮಾಡ್ತೀಯಾ? ಅಷ್ಟೇ ಮಾಡೋದು. ಜಾತ್ರೆ ಅಂದ್ರೆ ನನಗೆ ಗೊತ್ತಿಲ್ಲ, ಎಲ್ಲ ಜಾತ್ರೆಗೋಸ್ಕರನೇ ಮಾಡೋದು. ಅದೇನೆ ಏನು ನಾವು ಸಿಗೋಂತ ಜಾತ್ರೆ ಖುಷಿ ಎಲ್ಲೂ ಇಲ್ಲ ಬಿಡು. ಇಲ್ಲ ಐನ್ಗುಡಿ ಎಲ್ಲೂ ಇಲ್ಲ. ನಂದಿ ಬಸವೇಶ್ವರ ಜಾತ್ರೆ ಅಂದ್ರೆ ಸುತ್ತ ಹಳ್ಳಿಗೆ ತುಂಬಾ ಸುತ್ತಮುತ್ತ ಹಳ್ಳಿ ಅಂದ್ರೆ ಎಷ್ಟೋ ಕಿಲೋಮೀಟರ್ ಇಂದ ಬರ್ತಾರೆ. ಹೌದೌದು. ಎಷ್ಟು ಅದು ಮೊದಲು 20, 25, 30, 40 ಕಿಲೋಮೀಟರ್ ಇಂದ ಬಂದು ಇಲ್ಲಿ ಜಾತ್ರೆಗೆ ಓವರ್ಲ್ಯಾಪ್ ಆಗುತ್ತೆ ವಾಯ್ಸ್. ಹೌದೌದು. ನಾವು ಇಲ್ಲಿ ಪೂಜೆ ಮಾಡ್ತಿದ್ದಾಗ ನಾವು ನೋಡಿದ್ದು ಇದಕ್ಕೆ ಸುಮಾರು ಒಂದು 10 ಡೇಸ್ ದನ ಕಟ್ತಾ ಇದ್ವಿ. ಎಷ್ಟಣ್ಣ ರೇಟ್ ಇದು? 60,000. 60,000 ಹೇಳಿದ್ದು. ಸೊ ಆ್ಯಕ್ಚುಲಿ ಇನ್ನೊಂದು ಹೇಳೋದು ಮರ್ತದೆ ನಿಮಗೆ. ಇವರು ಅಂಕಲ್ ಅವ್ರ ಅಪ್ಪ ಇದ್ದಾರಲ್ಲ, ಅವ್ರು ಈ ದೇವಸ್ಥಾನದ ಅರ್ಚಕರಾಗಿದ್ದರು. ಸೊ ಅಂಕಲು ಅರ್ಚಕರಾಗಿ ನೆಕ್ಸ್ಟು ಕಂಟಿನ್ಯೂ ಮಾಡಲಿಲ್ಲ. ಏನು ಅಂಕಲ್? ನಾವು ಬೆಂಗಳೂರಲ್ಲಿ ಸ್ವಲ್ಪ ಕೆಲಸಗಳಿತ್ತು, ಹಂಗಾಗಿ ಇಲ್ಲಿ ಅರ್ಚಕರ ಕೆಲಸ ಅಂತಂದರೆ ಇವು ವಂಶ ಪಾರಂಪರ್ಯವಾಗಿ ಅವ್ರು ಬಂದಿರೋಂಥ ಮಾತ್ರ ಮಾಡ್ಬೇಕು ಅಷ್ಟೇ. ನೀವು ಅದೇ ತಾನೇ ಮಾಡ್ಬೋದಾಯಿತು, ಮತ್ತು ನಿಂತ್ಕೊಂಡಿದ್ರೆ ನಾವು ತೊಗೊಬೋದಾಗಿತ್ತು. ಮತ್ತು ಇದು ನಮಗೆ ಬೇಡ ಅಂದ್ಬಿಟ್ಟು ಆ ಬಸಪ್ಪನ ಒಂದು ಪೂಜೆ ಮಾಡೋ ಭಾಗ್ಯ ನಮ್ಗೆ ಸಿಕ್ಕಲಿಲ್ಲ. ಆದರೂ ನಾವು ಸೇವೆ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದೀನಿ. ನೈಟು 2 ಗಂಟೆ 3 ಗಂಟೆವರೆಗೂ ನೈಟು 2 ಗಂಟೆ 3 ಗಂಟೆವರೆಗೂ ದೇವಸ್ಥಾನಕ್ಕೆ ಬಣ್ಣ ಹೊಡ್ಕೊಂಡು ಜಾತ್ರೆಯಲ್ಲಿ ಈಗ ಒಂದು 10-15 ಇಯರ್ಸಿಂದ ನಾನು ಜಾತ್ರೆ ಬರ್ತಿದ್ದೀನಿ ಅಷ್ಟೇನೆ. ಅದಕ್ಕೆ ಮುಂಚೆ ಕಾಂಟ್ರಾಕ್ಟ್ ತೊಗೊಂಡು ನಾವೇನೇನೆ ಈಗ ಅರ್ಚಕರು, ಪ್ರಧಾನ ಅರ್ಚಕರು ಏನಿದ್ದಾರೆ ಅವ್ರಿಗೆ ನಾವು ಇಷ್ಟು ದುಡ್ಡು ಅಂತ ನಾವು ಮಾತಾಡಿಕೊಂಡು ಕೊಟ್ಬಿಡ್ತಾ ಇದ್ವಿ. ನಾವು ಒಂದು 4 ಜನ 5 ಜನ ಸೇರಿಕೊಂಡು ಗುಂಪಲ್ಲಿ ಪೂಜೆನ ನಾವು ಜಾತ್ರೆ ಮುಗಿಯೋವರೆಗೂ ನಾವು ಮಾಡಿ ನಡೆಸ್ಕೊತಾ ಇದ್ವಿ. ಈಗ ಒಂದು 10-12 ಇಯರ್ಸಿಂದ ನಾವು ಅದನ್ನು ಕೈ ಬಿಟ್ಟಿದ್ದೀವಿ. ಈಗ ಅವರವರೇ ಮಾಡ್ಕೊತಾ ಇದ್ದಾರೆ. ಇದೇ ಜಾತ್ರೆ ಬರ್ತಾ ಇದ್ರು, ಚಡ್ಡಿ ಹಾಕೋತಾ ಇದ್ದಾಗ ಚಿಕ್ಕ ಮಕ್ಕಳಾಗಿದ್ದಾಗ ಇವರು ಅವಾಗ ಜಾತ್ರೆಗೆ ಬರ್ತಾ ಇದ್ವಿ. ಜಾತ್ರೆಗೆ ಅಂತಂದ್ರೆ ಅಂತಂದ್ರೆ ಕುರಿ ಅಂಗಡಿಲಿ ಕತ್ಕೊಂಡ್ಬಿಡೋದು ತುಂಬ ಇದಕ್ಕಿನ್ನ ಡಬಲ್ ಜನಗಳು ಇರ್ತಾಯಿದ್ರು, ಜಾಸ್ತಿ ತುಂಬ ಜನ ಇರ್ತಾಯಿದ್ರು. ಆ ಟೈಮಲ್ಲಿ ನಾವು ಚಿಕ್ಕವರು, ಅವಾಗ ನಮ್ಗೆ ಇನ್ನೂ ಇದೇನು ಇರಲಿಲ್ಲ, ಬುದ್ಧಿಗಿದ್ದು ಏನು ಇರಲಿಲ್ಲ. ಅವಾಗ ಬಂದಾಗ ಏನಾದ್ರೂ ನಮ್ಗೆ ಬೇಕಾ, ಇಂಥ ತಿಂಡಿ ಬೇಕು, ಕೊಡ್ಸೋಕ್ಕೆ ನಮ್ಮ ಅಪ್ಪ ಅಮ್ಮನ ಕೈನಲ್ಲಿ ದುಡ್ಡು ಇರ್ತಿರ್ಲಿಲ್ಲ. ಆ ಟೈಮಲ್ಲಿ ಏನೋ ಮಾತಾಡ್ಬೇಕಾದ್ರೆ ಪುರಿ ಬೇಕಾ, ಒಂದು ಇಡೀ ಪುರಿ ಇಸ್ಕೊಂಡು ತಿನ್ಕೊಂಬಿಡೋದು. ಅವ್ನು ಅಂಗಡಿಯವನು ಆ ಕಡೆ ತಿರ್ಕೊಂಡಾಗ ನಮಗೇನು ಈ ಕಡಲೆ ಇದು ಮೈಸೂರು ಪಾಕು, ಅದೇನೋ ಇದು ಅಂತಾರಲ್ಲ ವೈಟ್ ಇರ್ತದಲ್ಲ ಕಲ್ಯಾಣ ಸೇವೆ, ಅದು ಒಂದು ಇಡೀ ತಗೊಂಡು ಜೋಗ ಹಾಕೊಂಡ್ಬಿಡೋದು. ಬತಾಸು ನಮ್ಗೆ ಯಾವ ಕಲರ್ ಬೇಕೋ ಅದನ್ನೇ ಎತ್ಕೊಂಡು 2 ಕಡೆ ಮಾಡ್ಕೊತೀರಿ. ಆಮೇಲೆ ಮಾತಾಡ್ಸು.
ಒಂದು ಪುಟಾಣಿ ಎತ್ಗಳನ್ನ ನೋಡೋಕ್ಕೆ ಬಂದಿದ್ವಿ. ಸೊ ಇದ್ರದ್ದು ಡೀಟೇಲ್ಸ್ ಏನಿದೆ ಓನರ್ ಹತ್ರ ಕೇಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ನೀವು ಈ ಜಾತ್ರೆಗೆ ಬರ್ತಿದ್ದೀರಾ? ಯಾವ ಊರು? ಎಷ್ಟು ವರ್ಷದಿಂದ ನೀವು ಎತ್ಗಳನ್ನ ಕಟ್ತಾ ಇದ್ದೀರಾ? ಯಾವ ಊರು ಸರ್ ನಿಮ್ಮದು? ದೇವಲಾಪುರ ಹತ್ರ. ಈ ಎತ್ತುಗಳಿಗೆ ಎಷ್ಟು ತಿಂಗಳು ಮತ್ತು ಇದು ಯಾವ ಜಾತಿ? ಇದೊಂದು ಜೋಡಿ ಹೇಳ್ತಾ ಇರೋಣ. ಅದು ಆ ಕಡೆ 220. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಈಗ ನೀವು ರೇಟ್ನ ಇದು ಮಾಡ್ತೀರಲ್ಲ, ಯಾವ ಇದ್ರ ಮೇಲೆ ರೇಟ್ನ ಯಾರಾದ್ರು ಕೇಳಿದ್ರೆ ಏನು? ಈಗ ಈ ಜಾತ್ರೆ ಬಗ್ಗೆ ಜನಕ್ಕೆ ಏನಾದರೂ ನಿಮ್ಮನ್ನು ಹೇಳೋದು? ಗಿರಾಕಿಗಳು ಸುಮಾರು ಗಿರಾಕಿಗಳು ಅಂದರೆ ಯಾರು ಸಿಕ್ಕಿ ವ್ಯಾಪಾರ ಮಾಡ್ತಾರೆ. ಅಂದರೆ ಜನ ಸುಮ್ಮನೆ ಬರೀ ಎತ್ತುಗಳನ್ನ ಶೋಕೇಸ್ ಮಾಡಕ್ಕೆ ತೊಗೊಂಡ್ಬರ್ತಾರೆ. ನಮ್ಮಲ್ಲೇ ವ್ಯಾಪಾರಗಳು ಇರ್ತಾರೆ. ಜನಗಳು ರೈತರುಗಳಿಗೆ ನೋಡಿದ್ರಲ್ಲ ಇದ್ರದ್ದು ಯಾವ ಜಾತಿ ಏನು ಅಂದ್ಬಿಟ್ಟು ಇವರು ರೈತರು ಹೇಳ್ಕೊಟ್ಟಿದ್ದಾರೆ. ಸೊ ಈಗ ನೆಕ್ಸ್ಟು ಬೇರೆ ಟೆಂಟ್ ಕಡೆ ಹೋಗೋಣ ನಾವು. ತುಂಬ ಹಾಗಂದ್ರೆ ಅಲ್ಲ ಕಣ್ಣು ನೋಡ್ಕೊಂಡು ಹೋಗ್ತಾರೆ ಮೇಲೆ ಕೆಳಗಡೆ ಎಲ್ಲ ತಗೊಂಡು. $1,000 $10,000 ಅಂತ. ಏನು ಒಂದು ಮರಿ ಮಂಜಮ್ಮ, ಈ ರಾಮಶ್ಯಾಮ ಬಾಮ ಮೂವಿ ನೋಡಿದ್ರಾ? ಇಲ್ಲಿ ರಾಮಶ್ಯಾಮ ಬಾಮ ಅದರಲ್ಲಿ ಹೇಳ್ತಾನಲ್ಲ, ಮೇಡ್ ಆಫ್ ಕೌಸ್ಕಿನ್. ಎಸ್ ಇಲ್ಲಿ $4,000 ಒಂದಿದ್ಕೆ ನಿನ್ನಂತ 2 ಜೋಡಿ ಎಮ್ಮೆನೆ ಬರ್ತದಲ್ಲ ಅಲ್ಲಿ ನಮ್ಮೂರಲ್ಲಿ ಅಂತಾರಲ್ಲ. ಯಾಮಾರು ಒಳಗಡೆ ಹೋಗ್ಬಿಟ್ರೆ ಹೋಯ್ತು ಅಷ್ಟೇ. ಹೋಯ್ತು ಅಂತ ಹುಡ್ಗ ಬಿಟ್ಬಿಟ್ಟಿತ್ತು. ಎಲ್ಲಿ ಹೋಗಿ ಕೊಡ್ತಾರೆ?